ಆಹಾರೋದ್ಯಮ ಮತ್ತು ಕೃಷಿ ಎರಡರಲ್ಲೂ ಕೂಡ ಅಣಬೆ ಇವತ್ತು ಮುಂಚೂಣಿ ಸಾಧಿಸುತ್ತಿದೆ. ಅಣಬೆ ಕೃಷಿ ಮಾಡಿದ್ರೆ ರೈತರಿಗೆ ನಷ್ಟದ ಮಾತೇ ಬರ್ತಿಲ್ಲ. ಕಡಿಮೆ ಹೂಡಿಕೆಯಿಂದ ಕೈತುಂಬ ಲಾಭ ನೀಡುವ ಈ ಮಶ್ರೂಮ್ ಬೆಳೆ ಸಣ್ಣ, ಹವ್ಯಾಸಿ ಮತ್ತು ಆರಂಭಿಕ ರೈತರಿಗೆ ಸೂಕ್ತ ಬೆಳೆಯಾಗಿದೆ. ಮನೆಯಲ್ಲಿಯೇ ಸ್ವಲ್ಪ ಜಾಗದಲ್ಲಿ ಮಶ್ರೂಮ್ ಬೆಳೆ ಬೆಳೆದು ಕೈತುಂಬ ಲಾಭ ಪಡೆಯುತ್ತಿರುವ ಹಲವು ಕೃಷಿಕರ ನಿರ್ದೇಶನಗಳು ಪ್ರತಿನಿತ್ಯ ನಾವು ನೋಡ್ತೇವೆ. ಆದರೆ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಯಾರೂ ಕೂಡ ಕೈ ಹಾಕದ ಅಣಬೆ ಕೃಷಿಗೆ ಬೀದರ್ ನಗರದ ಯುವಕನೊಬ್ಬ ಕೈ ಹಾಕಿದ್ದಾನೆ. ಹಾಗಿದ್ರೆ ಯಾರು ಆ ಯುವಕ ಅಂತೀರಾ? ಬನ್ನಿ ಈ ಸ್ಟೋರಿಯನ್ನ ನೋಡೋಣ. ಈ ವಿಡಿಯೋದಲ್ಲಿ ಕಾಣಿಸ್ತಿರುವ ಯುವಕನ ಹೆಸರು ಸಿದ್ದೇಶ್ವರ ಅಂತ. ಬೀದರ್ ನಗರದ ವಿದ್ಯಾನಗರ ಬಡಾವಣೆಯ ನಿವಾಸಿ. 6 ತಿಂಗಳ ಹಿಂದೆ HAL ನಲ್ಲಿ ಕೆಲಸ ಮಾಡುತ್ತಿದ್ದ ಯುವಕ ಕಾರ್ಯಕ್ರಮವೊಂದರಲ್ಲಿ ಮಶ್ರೂಮ್ ಟೆಸ್ಟ್ ಮಾಡಿದ ಬಳಿಕ ಆ ಅಣಬೆ ನಮ್ಮೂರಲ್ಲಿ ಯಾಕೆ ಸಿಗುವುದಿಲ್ಲ, ನಾನ್ಯಾಕೆ ನಮ್ಮೂರಲ್ಲಿ ಈ ಅಣಬೆ ಕೃಷಿಯನ್ನ ಮಾಡಬಾರ್ದು ಅಂತ ಸವಾಲೊಂದನ್ನ ಸ್ವೀಕರಿಸಿ ತಮ್ಮ ಮನೆಯ ಮೇಲಿನ ಒಂದು ಪುಟ್ಟ ಕೊಠಡಿಯಲ್ಲಿ ಬಾಡಿಗೆಯನ್ನ ತೆಗೆದುಕೊಂಡು 2 ತಿಂಗಳಿಂದ ಈ ಅಣಬೆ ಕೃಷಿಯನ್ನ ಪ್ರಾರಂಭಿಸಿದ್ದಾನೆ. ಅಣಬೆ ಕೃಷಿ ಮಾಡಬೇಕಂದ್ರೆ ಈ ಹಿಂದೆ ನಾನು HAL ನಲ್ಲಿ ತೇಜಸ್ನಲ್ಲಿ ವರ್ಕ್ ಮಾಡ್ತಿದ್ದೆ. ನಾನು ವರ್ಕ್ ಮಾಡುವಾಗ ಅಲ್ಲೇ ಒಂದು ಮೀಟಿಂಗ್ನಲ್ಲಿ ಅಣಬೆಯನ್ನು ತಿನ್ನೋಕೆ ಕೊಟ್ಟಿದ್ರು. ಅವ್ರು ತಿಂದಾಗ ಆ ಟೆಸ್ಟ್ ಮಾಡಿದಾಗ ನನಗೆ ಒಳ್ಳೆಯದು ಟೆಸ್ಟ್ ಅನ್ನಿಸ್ತು. ಈ ಕಡೆ ಉತ್ತರ ಕರ್ನಾಟಕ ಸೈಡಲ್ಲಿ ಯಾರೂ ಬೆಳಿತಾರೋ ಇಲ್ಲ ಅಂತ ನಾನು ಸರ್ಚ್ ಮಾಡಿದೆ. ಸರ್ಚ್ ಮಾಡಿದಾಗ ಯಾರೂ ಬೆಳೆಯೋದಿಲ್ಲ, ನಮಗೆ ಎಲ್ಲಿ ಸೋರ್ಸ್ ಇಲ್ಲ ಅಂತ ನನಗೆ ಗೊತ್ತಾಯಿತು. ಆದ ಕಾರಣ ನಾನೇ ಯಾಕೆ ಟ್ರೈ ಮಾಡಬಾರ್ದು ಅಂತಂದಾಗ ನಾನು ಅಲ್ಲಿಂದ HAL ತೇಜಸ್ನಲ್ಲಿ ಮಾಡುವಾಗ ಅವ್ರು ಮೇಡಮರು ಸಿಕ್ಕಿದ್ರು. ಅವ್ರಿಗೆ ಕೇಳಿದ್ರೆ ಅವರಿಂದ ನನಗೆ ಇನ್ಫಾರ್ಮೇಷನ್ ಸಿಕ್ತು, ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ ಏನಿಲ್ಲ ಅಂತ. 4 ದಿವಸ ನಾನು ಟ್ರೈನಿಂಗ್ ಪಡೆದಿನಿ ಬೆಂಗಳೂರಿನಲ್ಲಿ. ಟ್ರೈನಿಂಗ್ ಪಡೆದು ನಾನು ಬೀದರ್ನಲ್ಲಿ ಮೊದಲ ಬಾರಿಗೆ ನಾನು ಟ್ರೈ ಮಾಡಿದ್ದೀನಿ. ರಿಸಲ್ಟ್ ಚೆನ್ನಾಗಿ ಬಂತು. ಸಕ್ಸಸ್ನೂ ಕಾಣ್ತಾ. ಮನೇಲಿ ಸಪೋರ್ಟು ಚೆನ್ನಾಗಿದೆ. ಇವಾಗ ಮನೇಲಿ ನಮ್ಮ ಅಪ್ಪ ಅಮ್ಮವ್ರು ಅವ್ರನ್ನೂ ಸಪೋರ್ಟ್ ಮಾಡಿದ್ರು. ಈ ಥರ ಮಾಡ್ತೀನಿ, ಒಂದು ಒಳ್ಳೇದಿದೆ, ಹೊಸದು ಏನೋ ಒಂದು ಇದು ಮಾಡ್ತಿದ್ದೀನಿ ಅಂತಂದಾಗ ನಮ್ಮ ಮನೆಯಲ್ಲಿ ಅವರು ಸಪೋರ್ಟ್ ಮಾಡಿದ್ರು. ಅವರೇ ನನಗೆ ಇದು ಪ್ರೋತ್ಸಾಹ ನೀಡಿದರು. ಅಣಬೆ ಕೃಷಿಯನ್ನ ಪ್ರಾರಂಭ ಮಾಡುತ್ತೇನೆ ಎಂದು ಹೇಳಿದಾಗ ನನ್ನ ಕುಟುಂಬ ನನಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಪ್ರೋತ್ಸಾಹವೂ ನೀಡಿತು. ಸುಮಾರು 30,000 ರೂಪಾಯಿ ಖರ್ಚು ಮಾಡಿ ಪ್ರಾಥಮಿಕವಾಗಿ ಪ್ರಾರಂಭ ಮಾಡಿದ್ದೇನೆ. ಈಗಾಗಲೇ ಬೀದರ್, ಗುಲ್ಬರ್ಗಾ ಪಕ್ಕದ ತೆಲಂಗಾಣ ರಾಜ್ಯದಿಂದಲೂ ನಮ್ಮ ಅಣಬೆಗೆ ಬೇಡಿಕೆ ಇದ್ದು ಮುಂದಿನ ದಿನಗಳಲ್ಲಿ ಇದನ್ನ ಇನ್ನಷ್ಟು ವಿಸ್ತರಿಸುವ ಉದ್ದೇಶ ಹೊಂದಿದ್ದೇನೆ ಎನ್ನುತ್ತಾರೆ ಸಿದ್ದೇಶ್ವರ. ಸಪೋರ್ಟು ಚೆನ್ನಾಗಿದೆ. ಇವಾಗ ಮನೇಲಿ ನಮ್ಮ ಅಪ್ಪ ಅಮ್ಮವ್ರು ಅವ್ರನ್ನೂ ಸಪೋರ್ಟ್ ಮಾಡಿದ್ರು. ಈ ಥರ ಮಾಡ್ತೀನಿ, ಒಂದು ಒಳ್ಳೇದಿದೆ, ಹೊಸದು ಏನೋ ಒಂದು ಇದು ಮಾಡ್ತಿದ್ದೀನಿ ಅಂತಂದಾಗ ನಮ್ಮ ಮನೆಯಲ್ಲಿ ಅವರು ಸಪೋರ್ಟ್ ಮಾಡಿದ್ರು. ಅವರೇ ನನಗೆ ಇದು ಪ್ರೋತ್ಸಾಹ ನೀಡಿದರು. ಇದಕ್ಕೇನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಏನಿಲ್ಲ. ನಾನು ಇಲ್ಲಿವರೆಗೆ 30,000 ಅಷ್ಟೇ ಇನ್ವೆಸ್ಟ್ ಮಾಡೀನಿ. 30,000 ಇನ್ವೆಸ್ಟ್ ಮಾಡೀನಿ. 30,000ನಲ್ಲಿ ನನಗೆ ಬರ್ತಾಯಿದೆ ಸೋರ್ಸ್ನಲ್ಲಿ. ಸ್ಲೋ ರಿಕವರ್ ಆಗ್ತಾಯಿದೆ. ನಾನು ಮಂತ್ಲಿ ನನಗೆ ಇವಾಗ 8 kg ಬಂದಿದೆ. ಫಸ್ಟ್ ಟ್ರಯಲ್ನಲ್ಲಿ 8 kg ತೆಗ್ದೀನಿ. ಇವಾಗ ಮತ್ತೆ 12 kg 15 kg ತೆಗಿತೀನಿ. ಇವಾಗ ಅದಾಗಿ 400 per kg ಮಾಡ್ತಾಯಿದ್ದೀನಿ. ನನಗೆ ಬರ್ತಾಯಿದೆ, ರಿಕವರ್ ಆಗ್ತಾಯಿದೆ. ನನಗೆ 5,000. ಆ ಕೆಲಸದ ಜೊತೆ 4-5,000 ಬರ್ತಾಯಿದೆ. ಇದಕ್ಕೆಂತ ಫುಲ್ ಟೈಮ್ ಏನು ಕೊಡೋದಿಲ್ಲ. ಇದು ಪಾರ್ಟ್ ಟೈಮ್ ಆಗಿ ತಗೊಂಡಿನಿ ನಾನು. ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಣಬೆ ಕೃಷಿಯನ್ನ ಈ ಹಿಂದೆ ಯಾರೂ ಹೆಚ್ಚಾಗಿ ಮಾಡುತ್ತಿರಲಿಲ್ಲ. ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ನನ್ನ ಮಗ ಅಣಬೆ ಬಗ್ಗೆ ನಮಗೆ ತಿಳಿಸಿ ಅಣಬೆ ಕೃಷಿಯನ್ನ ಪ್ರಾರಂಭ ಮಾಡುತ್ತೇನೆ ಎಂದು ಇದನ್ನ ಪ್ರಾರಂಭಿಸಿದ್ದಾನೆ. ಸದ್ಯ ನಮಗೆ ಒಳ್ಳೆಯ ರಿಸಲ್ಟ್ ಬಂದಿದ್ದು ಇದನ್ನ ಇನ್ನಷ್ಟು ವಿಸ್ತರಿಸಲು ಆತನಿಗೆ ಸಹಾಯ ಮಾಡುತ್ತೇನೆ ಎನ್ನುತ್ತಾರೆ ಸಿದ್ದೇಶ್ವರ್ ಅವರ ತಂದೆ ನರಸಿಂಹಲು ಕೋಟ. ನಾವು ಬೀದರ್ನಲ್ಲಿ ವಿದ್ಯಾನಗರ ಕಾಲೋನಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದು ಅಣಬೆ ಎಂಬುದು ಎಲ್ಲಿ ಸಿಗ್ತಾ ಇರಲಿಲ್ಲ. ಫಸ್ಟು ಮೊದಲ ಬಾರಿಗೆ ನಮ್ಮ ಬೀದರ್ನಲ್ಲೇ ಟ್ರೈ ಮಾಡಿದ್ರೆ ನಮ್ಮ ಮಗ ಸಿದ್ದೇಶ್ವರ ಅಂತ ಬೆಂಗಳೂರಿನಲ್ಲಿ ಹೋಗಿ ಅದು ಟ್ರೈನಿಂಗ್ ತೊಗೊಂಡು ಬಂದು ಫಸ್ಟ್ ಸ್ಟಾರ್ಟಿಂಗ್ ಚಾಲೂ ಮಾಡಿದ್ರೆ ಸುಮ್ಮನೆ ಸಣ್ಣ ಪ್ರಮಾಣದಾಗ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಮುಂದೆ ಭಾಳ ಇದಕ್ಕೆ ರಿಸಲ್ಟ್ ಬಂದದ್ದು ನಮ್ಗೆ. ಇನ್ನು ಮುಂದೆ ಭಾಳ ಬೆಳೆಸ್ಬೇಕಂತ ನಮ್ಮ ಆಶೆ ಅದಂತ. ಗೌರ್ಮೆಂಟ್ ನೌಕರಿ ಅಂದ್ರೆ ಗೌರ್ಮೆಂಟ್ ನೌಕರಿ ಸಿಗಂಗಿಲ್ಲ, ಏನಿಲ್ಲ. ಮತ್ತು ನಮ್ಮ ಮಗ ಅಂತ ನಮ್ಮ ಕಣ್ಣಿದ್ರೆ ನಮಗೆ ಇದ್ರ ಮತ್ತು ಇದಕ್ಕೆ ನಾವು ಪ್ರೋತ್ಸಾಹ ಕೊಟ್ಟು ಇಂಥ ಕೃಷಿ ಇದರಿಂದ ಬೆಳೆಸ್ತಾ ಇದ್ದಾನೆ. ಇದಕ್ಕೆ ಮತ್ತು ಮುಂದೆ ಇನ್ನೂ ಏನು ಬೇಕಾದ್ರೂ ನಾವು ಮಾಡಿಸ್ಬೋದು, ಹೆಲ್ಪ್ ಮಾಡ್ತೇವೆ ನಾವು. ನರಸಿಂಹಲು ಕೋಟ.
ಒಟ್ಟಾರೆ ಶಿಕ್ಷಣ ಪಡೆದ ಯುವಕರು 10-15 ಸಾವಿರ ಸಂಬಳ ಸಿಕ್ಕರೆ ಸಾಕು ಅಂತ ಊರು ಬಿಟ್ಟು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತೇವೆ ಎನ್ನುವ ಕಾಲಘಟ್ಟದಲ್ಲಿ ಹುಟ್ಟೂರಿನಲ್ಲಿ ಇದ್ದು ಏನಾದರೂ ಸಾಧಿಸಬೇಕು ಎನ್ನುವ ಈ ಯುವಕನ ಧೈರ್ಯವನ್ನ ಮತ್ತು ಉದ್ದೇಶವನ್ನ ಮೆಚ್ಚಲೇಬೇಕು. ಕೃಷಿ ಇಲಾಖೆ ಇಂಥ ಅಪರೂಪದ ಕೆಲಸಕ್ಕೆ ಕೈ ಹಾಕಿದ ಯುವಕನಿಗೆ ಪ್ರೋತ್ಸಾಹ ನೀಡೋ ಮೂಲಕ ಯುವಕರ ಕೃಷಿ ಮೇಲಿನ ಆಸಕ್ತಿಯನ್ನ ವೃದ್ಧಿಸಬೇಕು ಎನ್ನುವುದು ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, ದೇವರಾಜ್ ವನ್ಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.